ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಮಂಜುಸ್ ಎರಾ. ಸಲಾರ್ ಸಿನಿಮಾದಿಂದ ಆಲ್ರೆಡಿ ಒಂದು ಟ್ರೈಲರ್ ರಿಲೀಸ್ ಆಗಿತ್ತು. ರಿಲೀಸ್ ಆಗಿ ರೆಕಾರ್ಡ್ಗಳನ್ನ ಬ್ರೇಕ್ ಕೂಡ ಮಾಡಿತ್ತು. ಈ ಟ್ರೈಲರ್ ರಿಲೀಸ್ ಆಗಿ ಒಂದು 4-5 ದಿನದ ನಂತರ ಈ ಸಿನಿಮಾದಿಂದ 2ನೇ ಟ್ರೈಲರ್ ಬರುತ್ತೆ ಅಂತ ಸುದ್ದಿ ಹಬ್ಬಿತ್ತು. ಈ ವಿಷಯನ ಒಂಬಳೆ ಫಿಲ್ಮ್ಸ್ ಅವರು ಕನ್ಫರ್ಮ್ ಕೂಡ ಮಾಡಿದ್ರು. ಇದಕ್ಕೆ ಫೈನಲ್ ಪಂಚ್ ಅಂತ ಹೆಸರನ್ನ ಇಟ್ಟು ಟ್ರೈಲರ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಹೇಗಿದ್ದು ಈ ಸಲಾರ್ ಟ್ರೈಲರ್ ಆ್ಯಂಡ್ ಈ ತಮಿಳಲ್ಲೇ ನಾನು ತಿಳಿಸ್ದಂಗೆ ಏನಪ್ಪ ಈ ಟ್ವಿಸ್ಟ್, ಹಾಗೆಯೇ ರಾಕಿ ಬಾಯ್ ಅವರು ಈ ಸಿನಿಮಾದಲ್ಲಿ ಇದಾರ ಅನ್ನೋದನ್ನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಲಾರ್ ಸಿನಿಮಾ ಉಗ್ರಂ ಸಿನಿಮಾದ ರೀಮೇಕ್ ಸಿನಿಮಾ. ಈ ವಿಷಯನ ಇವರು ಟ್ರೈಲರ್ 1ನಲ್ಲೇ ಕನ್ಫರ್ಮ್ ಮಾಡಿದ್ರು. ಸೊ ಈ ಟ್ರೈಲರ್ ನೋಡಿದ ಮೇಲೆ ನನ್ಗನ್ಸಿದ್ದು ಅಲ್ಲಿ ಕಾನ್ಸರ್ ಅನ್ನೋ ಒಂದು ಊರಿಗಾಗಿ ಬರೀ ಪೃಥ್ವಿ ಆ್ಯಂಡ್ ಗರುಡ ನಡುವೆ ಅಷ್ಟೇ ಅಲ್ಲದೇನೆ ಇನ್ನೂ 3 ಗುಂಪುಗಳಿದ್ವೇನೋ. ಎಲ್ಲರೂ ಕೂಡ ಆ ಕಾನ್ಸರ್ನ ವಶ ಪಡ್ಕೊಳ್ಳೋಕೆ ಕಾಯ್ತಾ ಇದ್ರು. ಹಾಗೆ ಯುದ್ಧನ ಕೂಡ ಮಾಡ್ತಿದ್ರೇನೋ. ರಾಜಮೋಹನ್ ಇರುವಾಗ ಇವರೆಲ್ಲ ಸುಮ್ಮನೆ ಇರ್ತಾರೆ ಅನ್ಸುತ್ತೆ. ಬಹುಶಃ ಅವರು ಇಲ್ಲಿ ಕೊಲೆ ಆಗಿರ್ಬೋದು. ಅವರು ಹೋದ ನಂತರ ಈ ಕುರ್ಚಿಗಾಗಿ ಇಲ್ಲಿ ಜಗಳ ನಡೆಯುತ್ತೆ ಅನ್ಸುತ್ತೆ. ಅದರಲ್ಲಿ ಪೃಥ್ವಿರಾಜ್ ಅವ್ರದ್ದು ಕೂಡ ಒಂದು ಗುಂಪು. ಇವರು ಇವರ ಸಹಾಯಕ್ಕಾಗಿ ಪ್ರಭಾಸ್ ಅವ್ರನ್ನ ಕರೀತಾರೆ. ಪ್ರಭಾಸ್ ಅವರು ಬಂದು ಇವ್ರ ಜೊತೆ ನಿಂತು ಜಗಳ ಮಾಡ್ತಾರೇನೋ. ಆ್ಯಂಡ್ ಅಷ್ಟೇ ಅಲ್ಲದೇನೆ ಅಲ್ಲಿ ಇವರು ಚಿಕ್ಕ ವಯಸ್ಸಿನಿಂದ ಇರುವಂಥ ಸೀನ್ನ ಜಸ್ಟ್ ಒಂದು 5 ನಿಮಿಷ ಸ್ಟೋರಿ ಇರ್ದೇನೆ ಇನ್ನೂ ಹೆಚ್ಚಿನ ನಿಮಿಷಗಳ ಕಾಲ ಸ್ಕ್ರೀನ್ ಪ್ಲೇ ಆಗಬಹುದೇನೋ. ಇನ್ನು ಈ ಸಿನಿಮಾದಲ್ಲಿ ರಾಕಿ ಬಾಯ್ ಇದ್ದಾರೆ ಅನ್ನೋದು ಒಂದು ಡೌಟ್ ಇತ್ತು. ಈ ವಿಷಯನ ಇಲ್ಲಿ ತೋರ್ಸೋಕೆ ಪ್ರಯತ್ನ ಮಾಡಿದ್ದಾರೆ ಅನ್ಸುತ್ತೆ. ಸೊ ಈ ಸೀನಲ್ಲಿ ಕಾಣೋದು ಐ ಥಿಂಕ್ ರಾಕಿ ಬಾಯ್ ಏನೋ. ಇದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ನಾವು ಇದನ್ನ ಥಿಯೇಟರಲ್ಲೇ ಹೋಗಿ ನೋಡಬೇಕಾಗುತ್ತೆ. ಇನ್ನು ನಾನು ತಮ್ಮನೇಲಲ್ಲೇ ತಿಳಿಸ್ದಂಗೆ ಏನಪ್ಪ ಟ್ವಿಸ್ಟ್ ಅಂದರೆ ಈ ಸಿನಿಮಾದ ಕೊನೆಯಲ್ಲಿ ಪೃಥ್ವಿರಾಜ್ ಅಂಡ್ ಪ್ರಭಾಸ್ ಅವರ ನಡುವೆ ಜಗಳ ಆಗ್ಬೋದೇನೋ. ಸಲಾರ್ ಸಿನಿಮಾದವರು ಮೊದಲಿನದು ಒಂದು ಟ್ಯಾಗ್ ಲೈನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಸಲಾರ್ ಕೇಸ್ ಫೈರ್ 1 ಅನ್ನೋದನ್ನ. ಸೊ ಇವರು ಸಲಾರ್ ಕೇಸ್ ಫೈರ್ 2ನಲ್ಲಿ ಇವರಿಬ್ರು ದೂರ ಆಗಿದ್ಮೇಲೆ ಇರೋ ಸ್ಟೋರಿ ಇರ್ಬೋದೇನೋ. ಜೊತೆಗೆ ಈ ಕಾನ್ಸರ್ ಅನ್ನೋ ಒಂದು ಊರಿನಲ್ಲಿ ಒಂದು ಸ್ಕೂಲ್ ಕೂಡ ಇದೆ ಅನ್ಸುತ್ತೆ. ಅಲ್ಲಿ ಟೀಚರ್ ಆಗಿ ಈ ಕ್ಯಾರೆಕ್ಟರ್ ಹಾಗೆ ಶ್ರುತಿ ಹಾಸನ್ ಅವರು ಕೂಡ ಇದ್ದಾರೆ ಅಂತ ಈ ಟ್ರೈಲರ್ ನೋಡಿದ್ಮೇಲೆ ನನಗೆ ಅನಿಸ್ತಾ ಇದೆ. ಇದಿಷ್ಟು ಈ ಸಿನಿಮಾದ ಸ್ಟೋರಿ ಆಗ್ಬಹುದು. ಇನ್ನು ನನಗೆ ತುಂಬಾನೇ ಇಷ್ಟ ಆಗಿದ್ರು ಅಂದರೆ ಅದು ಪ್ರಶಾಂತ್ ನೀಲ್ ಅವರ ಮೇಕಿಂಗ್. ಈ ವಿಷಯದಲ್ಲಿ ಪ್ರಶಾಂತ್ ನೀಲ್ ಅವರು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. KGF ನ ಮೇಕಿಂಗ್ ಯಾವ ರೀತಿ ಇತ್ತು ಅನ್ನೋದು ನಿಮಗೆ ಗೊತ್ತೇ ಇದೆ. ಅದೇ ಟೀಮ್ನ ಮತ್ತೆ ಪ್ರಶಾಂತ್ ನೀಲ್ ಅವರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅದೇ ಔಟ್ಪುಟ್ನ ಮೇಕಿಂಗಲ್ಲಿ ಖಂಡಿತ ಕೊಟ್ಟಿದ್ದಾರೆ. ಅದರಲ್ಲೂ ಈ ಸಿನಿಮಾದಲ್ಲಿ ಕೆಲವು ಶಾರ್ಟ್ಗಳಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ಅದರಲ್ಲೂ ಆ ಗನ್ಗಳನ್ನ ಇಲ್ಲಿ ತೋರಿಸಿರೋದು, ಹಾಗೆಯೇ ಆ ಫೈಟ್ ಸೀಕ್ವೆನ್ಸ್ಗಳು, ಜೊತೆಗೆ ಅಲ್ಲಿ ಹಾಕಿದಂಥ ಸೆಟ್ಗಳು ನನಗಂತೂ ಭಯಂಕರ ಅಂತಾನೆ ಅನ್ನಿಸ್ತು. ಈ ವಿಷಯದಲ್ಲಿ ಮಾತ್ರ ಪ್ರಶಾಂತ್ ನೀಲ್ ಅವರು ಒಂದೊಳ್ಳೆ ಕೆಲಸನೇ ಮಾಡಿದ್ದಾರೆ. ಬೇಕಾಗಿದ್ದ ಔಟ್ಪುಟ್ನ ಈ ಸಿನಿಮಾಕ್ಕೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಕೆಲವು ಶಾರ್ಟ್ಗಳನ್ನ ಭುವನ್ ಅವರು ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಿದೆ. ಅಷ್ಟೇ ಅಲ್ಲದೆ ರವಿ ಬಸ್ರು ಅವರು ಒಂದೊಳ್ಳೆ ಪವರ್ ಪ್ಯಾಕ್ ಇರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ನಂತೂ ಇಲ್ಲಿ ತಂದಿದ್ದಾರೆ. ಇನ್ನು ಪ್ರಶಾಂತ್ ನೀಲ್ ಅವರು ಏನೆಲ್ಲ ಈ ಸಿನಿಮಾದಲ್ಲಿ ತಂದಿದ್ದಾರೆ ಆ್ಯಂಡ್ ಏನೆಲ್ಲ ಟ್ವಿಸ್ಟ್ ಇರಬಹುದು, ಈ ಸಿನಿಮಾ ಹೇಗೆ ಬಂದಿದೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸೊ ಈ ಸಿನಿಮಾ ಇದೇ ತಿಂಗಳು 22ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ತಪ್ಪದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಕನ್ನಡಿಗ ಮತ್ತೆ ಸಿಗೋಣ.